ಗುರುಜಿ, ಈಗ ದರ್ಶನ್ ಅವರು ಇಂಥವ್ರು ಕ್ಯಾನ್ವಾಸ್ ಮಾಡಿಲ್ಲ ಅಂತಿಲ್ಲ, ಎಲ್ರಿಗೂ ಕ್ಯಾನ್ವಾಸ್ ಮಾಡಿದ್ದಾರೆ. ಎಲ್ಲರೂ ದರ್ಶನ್ ಬಂದಿಲ್ಲ ಅಂತಲೂ ಜಗಳ ಆಡಿದ್ದಾರೆ. ಅಂಥವ್ರು ಈಗ ದರ್ಶನ್ ಅವರು ಒಂದು ಕೇಸಿಗೆ ಸಿಗಾಕೊಂಡ್ರು ಅಂತಂದರೆ ಪೊಲಿಟಿಷಿಯನ್ ಸಪೋರ್ಟ್ ಮಾಡ್ಬೋದಿತ್ತು, ಎಲ್ಲರೂ ಕೈ ಬಿಟ್ಟರು. ಯಾಕೆ ಹಂಗಾಯ್ತು? ಎಲ್ಲರೂ ಬಿಟ್ಟಿರ್ಬೋದು, ಜನ ಬಿಟ್ಟಿಲ್ಲ ಅವ್ರನ್ನ. ಜನ ಅವ್ರ ಹಿಂದೆನೇ ಇದ್ದಾರೆ, ಅವ್ರ ಅಭಿಮಾನಿಗಳು ಅವ್ರಿಗಿದ್ದಾರೆ. ಹಾಗಾಗಿ ದರ್ಶನ್ ಅವ್ರಿಗೆ ಒಳ್ಳೆಯವ್ರು ಯಾರು ಕೆಟ್ಟವ್ರು ಅಂತ ಗೊತ್ತಾಗ್ತಾರಲ್ಲ, 100% ಒಳಗಡೆನೇ ಇರ್ತಾರಲ್ಲ, ಅವ್ರಿಗೆ ಯಾರಿಗೂ ಗೊತ್ತಾಗಲ್ಲ. ಆಮೇಲೆ ಭಾಳ ವಿಶೇಷವಾಗಿ ಇದೊಂದು ಆಗಿರ್ಬೋದು, ಆದರೆ ದರ್ಶನ್ ಅವರು ಭಾಳ ಮಿರಾಕಲ್. 2027 ಮೇಲೆ ಅವ್ರಿಗೆ ಲೈಫ್ ತುಂಬ ಚೆನ್ನಾಗುತ್ತೆ. ಅಲ್ಲಿವರೆಗೂ ಅವ್ರು ಆಚೆ ಬಂದರೂ ನೋವುಗಳು ದುಃಖಗಳು ಇರುತ್ತೆ. 27 ಆದಮೇಲೆ ರಾಜ್ಯ ಹುಲಿ ಜಾತಕ. ಈಗ ದರ್ಶನ್ ಅವ್ರಿಗೆ ಜೀವಾವಧಿ ಶಿಕ್ಷೆ ಆಗ್ಬೋದು, 10 ವರ್ಷ ತನಕ ಜೈಲು ಅಂತಾರೆ. ನೀವು 2027ಕ್ಕೆ ಬಂದರೆ ಒಳ್ಳೆ ಭವಿಷ್ಯ ಇದೆ ಅಂತೀರಾ. ಹೆಂಗೆ ಬರ್ತಾರ ಅವರು? ಬರ್ತಾರೆ 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 ನನಗೆ ಕಾನೂನು ಬಗ್ಗೆ ನನಗದು ಅರಿವು ಅಷ್ಟೊಂದು ಗೊತ್ತಿಲ್ಲ. 2027 ಮೇಲೆ ತುಂಬ ಚೆನ್ನಾಗಿರ್ತಾರೆ ಅವ್ರು. ಅಲ್ಲಿ ಭಾಳ ವೈಬ್ರೇಷನ್, ತುಂಬ ದೊಡ್ಡ ವೈಬ್ರೇಷನ್ ಬರುತ್ತೆ. 100% ಏನೇ ಶಿಕ್ಷೆ ಆಗ್ಬೋದು, ಇಲ್ಲ ಒತ್ತೊಂದಾಗ್ಬೋದು. ಆದರೆ ಅವ್ರ ಲೈಫಲ್ಲಿ ಶನಿ ದೇಶ 19 ವರ್ಷ ಇರುತ್ತೆ. ಅದಾದಮೇಲೆ ಬುಧ ದೇಶ ಇದೆ. ಸೆಕೆಂಡ್ ಇನ್ನಿಂಗ್ಸ್ ತುಂಬ ಚೆನ್ನಾಗಿದೆ. ಅದು ಗುರು ದೇಶದಲ್ಲಿ ಅಷ್ಟೊಂದು ಕಷ್ಟಪಟ್ಟು ಸಕ್ಸಸ್ ನೋಡಿದ್ದಾರೆ ಆ್ಯಕ್ಟಿಂಗಲ್ಲಿ. ಶನಿ ವೃಷಭ ಲಗ್ನಕ್ಕೆ ಯೋಗಕಾರಕ, ಭಾಳ ದೊಡ್ಡ ಯೋಗ ಕೊಡ್ತಾನೆ ಅವ್ರಿಗೆ. ಅವ್ರು ಬೇರೆ ಬುಧನ ನಕ್ಷತ್ರದಲ್ಲಿ ಕೂತ್ಕೊಂಡವ್ರೆ, ಭಯಂಕರವಾದ ಯೋಗ ಕೊಡ್ತಾನೆ. ಅವ್ರ ಲೈಫಲ್ಲಿ ಊಹೆ ಕೂಡ ಮಾಡೋಕ್ಕೆ ಸಾಧ್ಯ ಇರಲ್ಲ, ಅದ್ಭುತವಾದ ಯೋಗ ಕೊಡ್ತಾನೆ. ತುಂಬ ಪವರ್ ಕೊಡ್ತಾರೆ ಅವ್ರ ಲೈಫಲ್ಲಿ, ತುಂಬ ದೊಡ್ಡ. ಮೊದಲು ದರ್ಶನ್ ಅವ್ರಿಗೆ ಯಾರಿಗೂ ರೆಸ್ಪೆಕ್ಟ್ ಕೊಡ್ತಿರ್ಲಿಲ್ಲ, ಹೆಂಗೆ ಮಾತಾಡೋದು ಎಲ್ರಿಗೂ. ಅವ್ರ ಜೊತೆಗಿರೋರ್ಗೂ ಯಾರಿಗೂ ಮರ್ಯಾದೆ ಕೊಡ್ತಿರ್ಲಿಲ್ಲ. ಅವರಿಂದನೂ ಸ್ವಲ್ಪ ದೂರ ಆದರು ಸ್ವಲ್ಪ ಜನ. ಅವ್ರ ಈ ಥರ ಬಿಹೇವಿಯರೇ ಅವ್ರಿಗೆಲ್ಲೋ ಒಂದು ಹೊಡೆತ ಬೀಳ್ತಿದ್ಯಾ ಅವ್ರ ಲೈಫ್ನಲ್ಲಿ? ನಾನು ನೋಡಿರೋ ಪ್ರಕಾರ ಅವತ್ತಿನ ಕಾಲದ ರಾಜ್ಕುಮಾರ್ ಇರೋವಂಥ ಕಾಲದಲ್ಲಿ ಇಷ್ಟೊಂದು ಮಾಧ್ಯಮಗಳು ಇರಲ್ಲ, ಪತ್ರಿಕೆಗಳಿತ್ತು ಮುಂಚೆ. ಇವತ್ತು ಏನಾಗುತ್ತೆ ಅಂದರೆ ಎಲ್ಲರೂ ಹಂಗೆ ಮಾತಾಡ್ಬೋದು. ದರ್ಶನ್ ಅವರು ಮಾತಾಡಿದ್ದಾರೆ, ಅವ್ರಿಗೆ ಅದೊಂಥರ ಆಡಿಯನ್ಸ್, ಅದೊಂದು ಕ್ರೇಜ್, ಅದು ಮಾತಾಡಿದ್ದಾರೆ. ಇನ್ನು ಮುಂದೆ ಕಮ್ಮಿ ಆಗ್ಬೋದು. ತಮಿಳಲ್ಲಿ ವಿಜಯ್ ಅಜಿತ್ ಕೂಡ ಇದ್ರ ದರ್ಶನ್ಗಿಂತ ಜಾಸ್ತಿ ಮಾತಾಡೋರು. ಕೊನೆಗೆ ಅವರು ಕೂಡ ಸೈಲೆಂಟ್ ಆದ್ರು. ಇವಾಗ ಯಾರಿಗೂ ವಿಡಿಯೋನೇ ಕೊಡಲ್ಲ. ರಜನಿಕಾಂತ್ ಕೂಡ 2 ಸರಿ ಅವರು ಜೈಲಿಗೆ ಹೋಗಿದ್ದಾರೆ. ಅವರು 2 ಸರಿ ಜೈಲಿಗೆ ಹೋಗಿದ್ದಾರೆ, ಗಲಾಟೆ ಮಾಡ್ಕೊಂಡು ಪತ್ರಿಕೆದವ್ರ ಜೊತೆಗೆಲ್ಲ. ದರ್ಶನ್ ಅವ್ರದ್ದು ಏನು ಸೀನ್ ನೋಡಿದ್ದು ಅವತ್ತಿನ ಕಾಲದಲ್ಲಿ ಹೋಗಿದ್ದು 83 ಇಲ್ಲಿ 85 ಆದರೆ ದರ್ಶನ್ ಅವ್ರು ಇನ್ನು ಮುಂದೆ ಸಖತ್ ಬ್ರಿಲಿಯಂಟ್ ದೊಡ್ಡ ಸಕ್ಸಸ್ ಆಗ್ತಾರೆ. ಫಸ್ಟ್ ಆ ಮನೆ ಖಾಲಿ ಮಾಡಬೇಕು, ಬೇರೆ ಮನೆಗೆ ಹೋಗ್ಬೇಕು. RR ನಗರನೇ ಅವ್ರಿಗೆ ಇಷ್ಟ ಆದ್ರೆ ಅಲ್ಲೇ ಬೇರೆ ಇದನ್ನ ಯಾವ್ದಾದ್ರು 60/80 ಒಂದು ಮನೆ ಮಾಡೋ, 30/40 ಒಂದು ಮನೆ ತಗೊಂಡಿದ್ದಾರೆ. ಅದು ಅಗ್ನಿಮೂಲೆ ಭಾಳ ಓಪನ್ ಇದೆ. ಅಗ್ನಿಮೂಲೆ ಅಷ್ಟೊಂದು ಓಪನ್ ಇದೆ, ಮನೇಲಿ ನೆಮ್ಮದಿ ಇರಲ್ಲ. ಅಗ್ನಿಮೂಲೆ ಅಷ್ಟೊಂದು ಕಾರು ಹೋಗೋ ಅಷ್ಟು ಮನೇನ ಚೇಂಜ್ ಮಾಡಬೇಕು. ಫಸ್ಟ್ ಅವ್ರ ಮೊಬೈಲ್ ನಂಬರ್, ವೆಹಿಕಲ್ ನಂಬರ್ಗಳೆಲ್ಲ ಚೇಂಜ್ ಮಾಡಬೇಕು. 7999 ಅಂತ ಏನೋ ಯೂಸ್ ಮಾಡ್ತಾರೆ, ಅದು 7, 9 ವೆರಿ ಡೇಂಜರ್ ನಂಬರ್ಸ್ ಅಂತ ಹೇಳ್ತಿದೆ. ಈ ವರ್ಷ 9 ತುಂಬ ಡೇಂಜರ್ ಅಂತ ಪ್ರಿಡಿಕ್ಷನ್ ಮಾಡಿದೆ. 7 ಡೇಂಜರು, 2 ಡೇಂಜರ್ ಅಂತ ಹೇಳಿದೆ. ಇವಾಗಲೂ ನೋಡಿ 2ನೇ ತಾರೀಕು ಅವ್ರು ಹೀರೋಗಳು ಮಸ್ಟ್ ಡೈಲಾಕೆಲ್ಲ ಹೊಡೆದಿದ್ದಾರೆ 100%. ಇವ್ರು ಹುಟ್ಟಿರೋದು 16 ವೆರಿ ಡೇಂಜರು. ಆಮೇಲೆ ಈ ವರ್ಷ ಕಾರ್ ನಂಬರು, ವೆಹಿಕಲ್ ನಂಬರ್ಸ್ ಎಲ್ಲವೂ ಡೇಂಜರ್. 9 ಮತ್ತು 2 ವೆರಿ ಡೇಂಜರ್. ಅದರಿಂದ ಕೇರ್ಫುಲ್ಲಾಗಿ ಆಡಬೇಕು. ನೀವು 100 ಇರಲಿ, 2027 ಮೇಲೆ ದರ್ಶನ್ ಅವರು ತುಂಬ ವೈಬ್ರೇಷನ್ ಆಗುತ್ತೆ. ಅದಕ್ಕೆ ಮುಂಚೆ ಯಾರು ರಾಜಕಾರಣಿಗಳು ಸಪೋರ್ಟ್ ಮಾಡಿ ಆಚೆ ಕರ್ಕೊಬೋದು, ಒಂದು ಪಕ್ಷಕ್ಕೆ ಸಪೋರ್ಟ್ ಮಾಡಿದ್ರೆ 2026 ಎಲೆಕ್ಷನ್ನ ಕಂಟೆಂಟ್ ಮಾಡ್ಬೋದು. ಗೆಲ್ತಾರೆ ಪಕ್ಕ ಗೆಲ್ತಾರೆ. ಇವ್ರಿಗೆ ಸಪೋರ್ಟ್ ಇಂದಾನೆ ಒಂದು ಪಕ್ಷನೂ ಗೆದ್ದು ಬಿಡ್ಬೋದಲ್ಲ. ಅವ್ರ ಫಾಲೋವರ್ಸ್ ಎಲ್ಲ ಕಡೆ ಓಟ್ ಹಾಕ್ಬೋದು. ಹೌದು, ಅವ್ರು ಇಲ್ಲಿಕ್ಕೆ ಆದ್ರಿಂದ ಒಂದು ಪಕ್ಷಕ್ಕೆ ಸೀಮಿತ ಆಗಬೇಕು, ಒಳ್ಳೇದಾಗುತ್ತೆ. ಯಾವ್ದಾದ್ರು ಒಂದು ಪಕ್ಷಕ್ಕೆ ಸೀಮಿತ ಆಗಬೇಕು. ಹೆಂಗಿದ್ರು JDS ಪಕ್ಷ ಇದೆ, ಯಾವ್ದಾದ್ರು ಇದೆ, ಒಂದು ಪಕ್ಷಕ್ಕೆ ಸೀಮಿತ ಆದ್ರೆ ಸಾಕು. ಓಕೆ, ಯಾರಾದ್ರೂ ಒಬ್ರು ರಾಜಕಾರಣಿಯವರು ಮನಸ್ಸು ಮಾಡಬೇಕು. ಮನಸ್ಸಲ್ಲ, ಒಂದು ಪಕ್ಷಕ್ಕೆ ಸೀಮಿತ ಆಗಿರೋ ಸಾಕು ಸರ್. ಕಾನೂನಿಗೂ ರಾಜಕಾರಣಿಗೂ ಸಂಬಂಧ ಇಲ್ಲ. ಇವಾಗ ಜೈಲಲಿತ ಕಾನೂನು ಗೊತ್ತಿತ್ತು, ಅವ್ರು ಯಾಕೆ ಕಸ್ಟಡಿಯಲ್ಲಿದ್ರು? ಯಾಕೆ ದೇವೇಗೌಡರು ಕಾನೂನು ಗೊತ್ತಿಲ್ವಾ? ರೇವಣ್ಣವ್ರಿಗೆ ಗೊತ್ತಿಲ್ವಾ? ಯಾಕೆ ಪ್ರಜ್ವಲ್ ರೇವಣ್ಣವ್ರು ಇದ್ರೆ ಕಾನೂನು ಗೊತ್ತಿಲ್ವಾ? ಪಕ್ಷ ಇಲ್ವಾ? ನಾನು ಕೇಳ್ತಿದ್ದು ಕೇಸಿಗೋಸ್ಕರ ಪಕ್ಷ ಬೇಕಾಗಿಲ್ಲ ಅವ್ರಿಗೆ. ಒಂದು ಪಕ್ಷದಲ್ಲಿ ಎಲೆಕ್ಷನ್ ಮಾಡಿ ಗೆಲ್ಲಿ ಒಂದು ಪಕ್ಷದಲ್ಲಿ ಇರ್ಬೇಕು. ಅವ್ರು ಹೀರೋ ಆಗಿರ್ಬೇಕು, ರಾಜಕಾರಣಿ ಆಗಿರ್ಬೇಕು. ಹಂಗೆ ಇದನ್ನ ಮಾಡ್ಕೋಬೇಕು ಅವರು. ಅವಾಗ ಸಕ್ಕದ. ನೀವು ರಾಜಕಾರಣಿಯಾಗಿ ಬಂದ್ಬಿಟ್ರೆ ಗೊತ್ತಾ, ಬ್ರಿಲಿಯಂಟ್ ಬ್ರೈನ್ ಓಪನ್ ಆಯ್ತು. ಪ್ರಪಂಚ ಏನು ಅನ್ನೋದು ಇವಾಗ ಅಂದ್ರೆ ಗೊತ್ತಿಲ್ಲ. ಇವಾಗ ನೀವು ನೋಡಿರ್ಬೋದು, ಸಿನಿಮಾ ಒಂದು ಲೋಕ, ರಾಜಕೀಯ ಒಂದು ಲೋಕ. ರಾಜಕೀಯದಲ್ಲಿ ಇದ್ದಾಗ ಅಧಿಕಾರದ್ದು ಗೌರವ ಗೊತ್ತಾಗುತ್ತೆ, ಜನಗಳ ಜೊತೆ ಬೆರೀತಾರೆ 100%. ಸಿನಿಮಾ ಮಾಡ್ತಾರೆ, ಸಿನಿಮಾ ಖುಷಿ ಕೊಡುತ್ತೆ. ಇವಾಗ ಸಿನಿಮಾ ಥರನೇ ಬದುಕ್ತಾರೆ. ಹಂಗಲ್ಲ, ಅವ್ರಿಗೆ ನಿಜವಾಗ್ಲೂ ಒಂದು ಮುಂದೆ ಭವಿಷ್ಯ ಇದೆ. ಇದೊಂದು ಸರಿ ತಪ್ಪಿಸ್ಕೊಂಡ್ರೆ ಸಾಕಾಗಿದೆ. ಈ ಕಷ್ಟದಿಂದ ತುಂಬ ಒಳ್ಳೆಯದಾಗುತ್ತೆ, ಅವ್ರಿಗೆ ಲೈಫಲ್ಲಿ ಒಳ್ಳೆಯದಾಗಲಿ. ಇನ್ನು ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.